ಎಲ್ಲ ಕರ್ನಾಟಕದಲ್ಲಿ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಇವತ್ತು ಅಂತಂದ್ರೆ ಪಾರ್ಟ್ 1 ವಿಡಿಯೋ ನೋಡಿರೋರು ಗೊತ್ತಿರ್ತದೆ. ಏನಂತ ರೂಮ್ ಮಾಡಿಫಿಕೇಶನ್ ಮಾಡ್ತಾ ಇದೀವಿ. ಓಲ್ಡ್ ರೂಮ್ ಕನ್ವರ್ಟೆಡ್ ಟು ನ್ಯೂ ರೂಮ್. ಅದು ಯಾವ ತರ ಮಾಡ್ತಾ ಇದೀವಿ ಅಂತ ಸೆಕೆಂಡ್ ಪಾರ್ಟ್ ಇದು. ಫಸ್ಟ್ ಪಾರ್ಟ್ ಯಾರ್ಯಾರು ನೋಡಿಲ್ಲ ಅವ್ರು ನೋಡ್ಕೊ ಬನ್ನಿ. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಇಲ್ಲಾಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ, ನೋಡ್ಕೊ ಬನ್ನಿ. ನೋಡ್ತಾ ಇರ್ಬೋದು ವರ್ಕ್ ಯಾವ ತರ ನಡೀತಾ ಇದೆ ಅಂತ. ನೋಡ್ಬೋದು ಎಲ್ಲಿ ಈಚೆ ಮಡಗಿದ್ವಿ ನೆನ್ನೆ, ಹಂಗೆ ಐತೆ. ಮತ್ತೆ ಒಳಗಡೆ ನೋಡಿ, ಇದು ಡೀಟೈಲಿಂಗ್ ಮಾಡ್ಬೇಕಿನ್ನ. ಮೇಲ್ಗಡೆ ವರ್ಕ್ ಮುಗ್ದೈತೆ. ಡೀಟೈಲಿಂಗ್ ಆಗಿ ಅಲ್ಲಿ ಸ್ಟಿಕ್ ಲೈಟ್ ಹಾಕಿದೀವಲ್ಲ, ಸ್ಟಿಕ್ ಲೈಟ್ ಗೆ ಅಂತಾನೆ ಹಾಕಿದೀವಿ ಕೆಳಗಡೆ. ಸ್ಟಿಕ್ ಲೈಟ್ ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋಂಗೆ ವೈಟ್ ಪೈಂಟ್ ಹೊಡೆದಿರೋದು ಗೈಸ್. ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತದೆ ಕ್ಲಿಯರ್ ಆಗಿ. ಇನ್ನ ನೋಡಿ ಇಲ್ಲಿ ಡೀಟೈಲಿಂಗ್ ಮಾಡಿರೋದು. ಇಲ್ಲಿ ಕಾಣ್ತೈತಲ್ಲ ಸ್ಟಿಕ್ ಲೈಟ್, ಆ ಸ್ಟಿಕ್ ಲೈಟ್ ಕೆಳಗಡೆ ಇನ್ನ ಈ ಸಿಮೆಂಟ್ ಕಲರ್ ಇನ್ನ ಹೊಡಿಬೇಕು, ಬ್ರೌನ್ ಕಲರ್. ಇನ್ನ ಸಿಮೆಂಟ್ ಕಲರ್ ಹೊಡಿದ್ರೆ ಫುಲ್ ಕೋಟೆಡ್ ಆಯ್ತದೆ. ನೋಡಿ ಅಲ್ಲಿ ನಿನ್ನೆ ಹೊಡೆದಿದ್ದು ಡಿಟೈಲಿಂಗು. ಮತ್ತೆ ಈ ಇದೈತಲ್ಲ ಈ ಡೋರ್ ಸೆಟಪ್ ಚೇಂಜ್ ಮಾಡ್ಬೇಕು. ಅಲ್ಲಿ ಕಿತ್ತಾಕಿದೀವಿ ನೋಡಿ, ಈ ಕಿತ್ತಾಕಿರೋ ಡೋರ್ ಸೆಟಪ್ ಎಲ್ಲ ಚೇಂಜ್ ಮಾಡ್ಬೇಕು. ಇನ್ನ ಡೋರ್ ಸೆಟಪ್ ಎಲ್ಲ ಚೇಂಜ್ ಮಾಡಿ ಮಾಡ್ಬೇಕು. ನೋಡ್ತಾ ಇರ್ಬೋದು ಸ್ಟಿಕ್ ಲೈಟ್ ಎಲ್ಲ ತಂದ್ ಮಡಗಿದೀವಿ ನೋಡಿ. ಇದು ಸ್ಟಿಕ್ ಲೈಟ್ ಕವರ್ ಅಪ್. ನೋಡ್ತಾ ಇರ್ಬೋದು, ಇದು ಸ್ಟಿಕ್ ಲೈಟ್ ಕವರ್ ಅಪ್ ಮಳೆಗಳು ಎಲ್ಲ ತಂದ್ ಮಡಗಿದೀವಿ. ಮತ್ತೆ ಇದು ಪೇಂಟ್, ವಾಲ್ ಪೇಂಟ್, ನಿಪಾನ್ ಪೇಂಟ್, ವಾಲ್ ಪೇಂಟ್ ಹೊಡಿತಾ ಇರೋದು. ಸಿಮೆಂಟ್ ಕಲರ್ ಪೇಂಟ್. ಇನ್ಯಾವ ಪೇಂಟ್ ಹೊಡೆದಿರೋ ಚೆನ್ನಾಗಿರ್ತಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇರೋದು ನಿಪಾನ್ ಪೇಂಟ್. ನಿಪಾನ್ ಪೇಂಟ್ ಹೊಡಿತಾರೆ, ಚೆನ್ನಾಗಿ ಕಾಣ್ತದೆ ಅಂತ. ಇನ್ನ ಸ್ಟಿಕ್ ಲೈಟ್ ಒಳಗಡೆ ಫುಲ್ ಫಿನಿಶಿಂಗ್ ಮಾಡಿ ವಾರ್ಡ್ರೋಬ್ ಸ್ಟಿಕ್ ಲೈಟ್ ಹಾಕಿ, ಮತ್ತೆ ಇಲ್ಲಿ ಅಲ್ಲೈತೆ ನೋಡಿ ಎಲೆಕ್ಟ್ರಿಕ್ ಪೈಪ್. ಎಲೆಕ್ಟ್ರಿಕ್ ವೈರ್ ಹತ್ರ ಅದೆಲ್ಲ ಡೀಟೇಲಿಂಗ್ ಆಗಿ ಫಸ್ಟ್ ಕೋಟ್ ಅಷ್ಟೇ ಈಗ ಮಾಡಿರೋದು. ಇನ್ನು ಸೆಕೆಂಡ್ ಕೋಟ್ ಮಾಡಬೇಕು. ಸೆಕೆಂಡ್ ಕೋಟ್ ಮಾಡಿ ಅದಾದ್ಮೇಲೆ ಒಂದ್ಸತ್ ನೋಡಿರಂತೀರಿ ಗೈಸ್. ನೋಡಿ ಇಷ್ಟ ಆಗೈತೆ. ನಿಂಪಣಿ ಹೊಡಿ, ನಿನ್ನೇನ್ ತೋರ್ಸಲ್ಲ ಕಣ. ಹೊಡಿಯೋ, ತೋರ್ಸಲ್ಲ ಕಣ. ನನ್ನ ತಮ್ಮ ವಯಸ್ಸು ಕ್ಯಾಮ್ರಕ್ಕೆ ಅಂದ್ರೆ ಮುಖ ತೋರ್ಸಲ್ಲ, ಯಾಕೋ ಕಣಿ. ಗೈಸ್ ಇಷ್ಟ ಆಗೈತೆ. ಸೆಕೆಂಡ್ ಕೋಟ್ ಹೊಡಿತಾ ಇದೀವಿ ಈಗ ನೋಡಿ, ಹೊಡಿತಾ ಇರೋದು. ಇನ್ನ ಅದಕ್ಕೆಲ್ಲ ಡೀಟೇಲಿಂಗ್ ಕೊಡ್ಬೇಕು. ಅಲ್ಲಿ ಮಚ್ಚೆ ಬರೆ ತರ ಕಾಣ್ತಾ ಇತ್ತಲ್ಲ, ಅದಕ್ಕೆ ಹೊಡಿಬೇಕು ಪೇಂಟು. ನೋಡೋದಂತೇರಿ ಫುಲ್ ಔಟ್ಪುಟ್ ತೋರಿಸ್ತೀನಿ ಹೆಂಗಾಯ್ತದೆ ಅಂತ. 10 ನಿಮಿಷ ಆದ್ಮೇಲೆ ತೋರಿಸ್ತೀನಿ ಗೈಸ್, ನೋಡಿರಂತೆ. ನೋಡ್ತಾ ಇರ್ಬೋದು ಎಷ್ಟಾಗೈತೆ ಅಂತ. ಫೈನಲಿ ಮುಗೀತು ಇವತ್ತೊಂದು ಕೆಲಸ. ಪಾರ್ಟ್ 2 ಕೆಲಸ, ಪೇಂಟಿಂಗ್, ವಾಲ್ ಪೇಂಟಿಂಗ್, ಫುಲ್ ಫಿನಿಶಿಂಗ್ ವಿತ್ ಆಡಿಂಗ್ ಸ್ಟಿಕ್ ಲೈಟ್ಸ್. ತೋರಿಸ್ತೀನಿ ನೋಡಿ ಗೈಸ್. ನೋಡ್ತಾ ಇರ್ಬೋದು ಪೇಂಟಿಂಗ್ ಹೆಂಗ್ ಬಂದೈತೆ ಅಂತ ಹೇಳಿ, ವಿತ್ ಆಡಿಂಗ್ ಸ್ಟಿಕ್ ಲೈಟ್ಸು. ಯಾವಾಗಲೇ ಹೇಳಿದ್ನಲ್ಲ ಸ್ಟಿಕ್ ಲೈಟ್ಸ್ ಇದ್ದಾಗ ಡೀಟೇಲಿಂಗ್ ಎಲ್ಲ ಮಾಡಾಗೈತೆ. ಆ ಕಡೆನೂ ಐತೆ, ಡೀಟೇಲಿಂಗ್ ಎಲ್ಲ ಮಾಡಿದೀವಿ. ಆ ಕಡೆ ನೋಡಿ ಎಲೆಕ್ಟ್ರಿಕ್ ವೈರ್ ಹತ್ರ ಎಲ್ಲ ಮುಗಿಸಿದೀವಿ, ಕೆಲಸ ಮುಗಿದೈತೆ. ಈ ರೂಮ್ ತೋರಿಸ್ತೀನಿ ನೋಡಿ ಯಾವ ತರ ಬಂದೈತೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿ ಫುಲ್ ಡೀಟೇಲಿಂಗ್ ಆಗಿ ಮುಗಿಸಿದೀವಿ. ಇನ್ನು ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕ್ ವೈರ್ ಮಾಡಬೇಕು. ಈ ಎಲೆಕ್ಟ್ರಿಕ್ ಎಲ್ಲ ಕ್ಲಿಯರ್ ಮಾಡ್ಬೇಕು ಅಷ್ಟೇ. ನೆಕ್ಸ್ಟ್ ನೋಡಿ ಇದೆಲ್ಲ ಫುಲ್ ಸೆಟಪ್ ಚೇಂಜ್ ಆಯ್ತದೆ. ನಮ್ಮ ಸೆಟಪ್ಸ್ ಇವೆಲ್ಲ ಸೆಟಪ್ ಇಟ್ಕೊಂಡಿರೋದು ಮಾಡಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋ ಸಮಯ. ಎಲ್ಲರೂ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ VSP ವಿಶ್ವ. ಜೈ ಕನ್ನಡಾಂಬೆ.